ಸಿಟಿ ಬೆಂಗಳೂರಲ್ಲಿ ಇದೀಗ ಮತ್ತೆ ತ್ರಿವಳಿ ಕೊಲೆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಮೂವರು ಕೊಲೆಗೈದು ವ್ಯಕ್ತಿ ಕೂಡ ತಾನು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಬೆಂಗಳೂರು ನಗರದ ಕೊಟ್ಟಿಗೆಪಾಳ್ಯದಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ. ತಾಯಿ, ಅಜ್ಜಿ, ಮಾವ ಮೂವರನ್ನ ಕೊಲೆ ಮಾಡಿದ ವ್ಯಕ್ತಿ ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ತಾಯಿ, ಅಜ್ಜಿ, ಮಾವನನ್ನ ಪ್ರಶಾಂತ್ ಅನ್ನುವಂಥ 34 ವರ್ಷ ಆತನಿಗೆ ಕೊಂದು ತಾನು ಕೂಡ ನೇಣಿಗೆ ಶರಣಾಗಿದ್ದಾನೆ. ಮಂಗಳಮ್ಮ, ನಂಜಪ್ಪ, ಸತೀಶ್ ಕೊಲೆಯಾದ ದುರ್ದೈವಿಗಳು. ಸ್ಥಳಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಭೇಟಿ ನೀಡಿ ಇದೀಗ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿರತಕ್ಕಂಥ ಮತ್ತೊಂದು ಭೀಕರ ಘಟನೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯ ಕೊಟ್ಟಿಗೆಪಾಳ್ಯದಲ್ಲಿ ನಡೆದಿದೆ. ಒಂದೇ ಕುಟುಂಬದ 3 ಸದಸ್ಯರನ್ನ ಕೊಲೆ ಮಾಡಿದ ಬಳಿಕ ಆರೋಪಿಯೇ ಆತ್ಮಹತ್ಯೆಗೆ ಶರಣಾಗಿರತಕ್ಕಂಥ ಘಟನೆ ಇಡೀ ಪ್ರದೇಶದಲ್ಲಿ ಇದೀಗ ಆತಂಕ ಹಾಗೂ ಆಘಾತಕ್ಕೆ ಕಾರಣ ಆಗಿದೆ. 34 ವರ್ಷದ ಪ್ರಶಾಂತ್ ಎಂಬಾತ ತನ್ನ ತಾಯಿ ಮಂಗಳಮ್ಮ, ಅಜ್ಜಿ ನಂಜಮ್ಮ ಹಾಗೂ ಮಾವ ಸತೀಶ್ ಅವರನ್ನ ಕೊಲೆ ಮಾಡಿ ಬಳಿಕ ತಾನು ಕೂಡ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾನೆ. ಈ ಘಟನೆ ಬೆಳಕಿಗೆ ಬರ್ತಿದ್ದಂತೆ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೃತರಾದ 55 ವರ್ಷದ ಮಂಗಳಮ್ಮ ಗಾರ್ಮೆಂಟ್ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. 65 ವರ್ಷದ ನಂಜಮ್ಮ ಮನೆ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ರು. 50 ವರ್ಷದ ಸತೀಶ್ ಪ್ಲಂಬಿಂಗ್ ಕೆಲಸ ಮಾಡ್ತಾ ಇದ್ರು. ದಿನನಿತ್ಯ ದುಡಿದು ಬದುಕ್ತಾ ಇದ್ದಂಥ ಈ ಒಂದು ಕುಟುಂಬದಲ್ಲಿ ಏಕಾಏಕಿ ಈ ಒಂದು ದುರಂತ ನಡೆದಿರತಕ್ಕಂಥದ್ದು. ಕಾಮಾಕ್ಷಿಪಾಳ್ಯದಲ್ಲಿ 3 ಕೊಲೆ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಸೂಸೈಡ್ ಮಾಡಿಕೊಂಡ ಪ್ರಶಾಂತ್ ತಂದೆ ಚಿಕ್ಕಣ್ಣ ಈ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾನು ಮನೆಯಲ್ಲಿ ಇದ್ದಿದ್ರೆ ನನ್ನನ್ನು ಸಹ ಮುಗಿಸ್ಬಿಡ್ತಿದ್ದ. ಅವನಿಗೆ ಜ್ಞಾನ ಚೆನ್ನಾಗಿತ್ತು, ಡ್ರೈವಿಂಗ್ ಕೆಲಸಕ್ಕೆ ಹೋಗ್ತಿದ್ದ, ರಾತ್ರಿ ಚೆನ್ನಾಗಿದ್ದ, ನಾನು ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗಿದ್ದೆ, ಏನು ಗಲಾಟೆ ಸಹ ಆಗಿಲ್ಲ. ಯಾಕೆ ಹೀಗೆ ಮಾಡ್ದ ನನಗೂ ಕೂಡ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ರಾತ್ರಿ ಗಲಾಟೆ ಆಗಿದ್ರೆ ನಾನು ಕೆಲಸಕ್ಕೆ ಹೋಗ್ತಿರ್ಲಿಲ್ಲ, ರಾತ್ರಿ ಗಲಾಟೆ ಆಗಲಿಲ್ಲ. ಕೊಲೆ ಆರೋಪಿ ಪ್ರಶಾಂತ್ ತಂದೆ ಚಿಕ್ಕಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸುದ್ದಿ ತಿಳಿತಾ ಇದ್ದಂತೆ ಕಾಮಾಕ್ಷಿಪಾಳ್ಯ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ. ಮನೆಯಲ್ಲಿದ್ದ ಸಾಕ್ಷ್ಯಗಳು, ಸುತ್ತಮುತ್ತಲಿನ ಮಾಹಿತಿಯನ್ನು ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗ ಅವರ ತಂದೆ ಕೊಟ್ಟಿರತಕ್ಕಂಥ ಮಾಹಿತಿ ಪ್ರಕಾರ ರಾತ್ರಿಯೆಲ್ಲ ಚೆನ್ನಾಗೇ ಇದ್ದ, ಯಾವುದೇ ಒಂದು ಗಲಾಟೆ ಮನೆಯಲ್ಲಿ ಆಗಲಿಲ್ಲ. ಬೈ ಚಾನ್ಸ್ ಏನಾದರೂ ಗಲಾಟೆ ಆಗಿದ್ದಿದ್ರೆ ನಾನು ಬೆಳಿಗ್ಗೆ ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ, ನಾರ್ಮಲ್ ಆಗೇ ಇತ್ತು ಅಂತ ನಾನು ಕೆಲಸಕ್ಕೂ ಕೂಡ ಹೋಗಿದ್ದೆ. ನೋಡಿದ್ರೆ ಇಷ್ಟೆಲ್ಲ ವಿಚಾರಗಳು ನಡೆದಿದೆ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆತನ ಭಾವಚಿತ್ರವನ್ನು ನೀವು ಗಮನಿಸಬಹುದು. ಕಾಮಾಕ್ಷಿಪಾಳ್ಯದಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ ಇದು. ಪ್ರಶಾಂತ್ ಈ ಕೃತ್ಯಕ್ಕೆ ಯಾಕೆ ಮುಂದಾದ? ಕುಟುಂಬದಲ್ಲಿ ಯಾವುದೇ ರೀತಿಯ ಒಂದು ಕಲಹ ಇತ್ತ, ಆರ್ಥಿಕ ಸಮಸ್ಯೆ ಇತ್ತ, ಮಾನಸಿಕ ಒತ್ತಡ ಏನಾದರೂ ಇತ್ತ, ಅಥವಾ ಬೇರೆ ಯಾವುದಾದ್ರೂ ಕಾರಣ ಇದೆಯಾ ಅನ್ನುವಂಥ ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಯಾವುದೇ ಕಾರಣವನ್ನ ಅಧಿಕೃತವಾಗಿ ಪೊಲೀಸರು ದೃಢಪಡಿಸಲಿಲ್ಲ. ಇದೊಂದು ಕಡೆ ನೀವು ನೋಡ್ತಾ ಇದ್ದೀರಿ, ಕೊಲೆಯಾದ ಮಂಗಳಮ್ಮ, ನಂಜಮ್ಮ 3 ಜನನ ಕೊಲೆ ಮಾಡಿ ನಂತರ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾನೆ. ಒಂದೇ ಮನೆಯ 4 ಜೀವಗಳು ಈಗ ಒಂದೇ ದಿನದಲ್ಲಿ ಕಣ್ಮರೆಯಾಗಿರತಕ್ಕಂಥದ್ದು ಸ್ಥಳೀಯರನ್ನ ದುಃಖಕ್ಕೀಡು ಮಾಡಿದೆ. ಈ ಪ್ರಕರಣದ ಹಿಂದಿನ ನಿಜವಾದ ಕಾರಣ ಏನು, ಯಾತಕ್ಕೋಸ್ಕರ ಇಷ್ಟೆಲ್ಲ ಆಯಿತು ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಎಲ್ಲ ಊಟ ಮಾಡ್ಬಿಟ್ಟು ಮಣಿಗಿದ್ದು ನಾನು ಬೆಳಗ್ಗೆ ಎದ್ದು ಮಾಮೂಲಿ 6 ಗಂಟೆಗೆ ಎದ್ದು ಅಂಗಡಿ ತಕ್ಕ ಹೋಗ್ತೀನಿ, ಐರನ್ನಿಂದ. ಅಲ್ಲಿ ನಾನು ಪಾಡಿಗೆ ನಾನು ಹೋದೆ, ಇವ್ರಿನ್ನೂ ಮಣಿಗಿದ್ರು. ಅದು ಏನಾಯ್ತು ಅಂತ ಗೊತ್ತಿಲ್ಲ, ಜಗಳ ಆಯ್ತು ಏನಾಯ್ತು. ನನಗೆ ಫೋನ್ ಹಾಕೋದು ಈಗ 10 ಗಂಟೆಗೆ ಆಗೈತು. ಏನ್ ಮಾಡೋಣ ಅಂತಾರೆ ನನ್ಗೆ ಗೊತ್ತೇ ಇಲ್ಲ. ಮದ್ವೆ ಅಂತ ಗಲಾಟೆ ಏನಿಲ್ಲ, ಸುಮ್ನೆ ಅವ್ರ ತಾಯಿ ಕಂಡ್ರೆ ಹಂಗೆ ಹಂಗೆ ಅಷ್ಟೇ. ಪ್ರಶಾಂತ್ ಮದುವೆ ಆಗಿದೆಯಾ? ಇಲ್ಲ, ಎಲ್ಲ ಒಟ್ಟಿಗೆ. ಏನ್ ಕೆಲಸ ಮಾಡ್ತಾರೆ ಪ್ರಶಾಂತ್? ಡ್ರೈವಿಂಗ್ ಕೆಲಸ. ರಾತ್ರಿ ಗಲಾಟೆ ಆಗಿದ್ದ? ಇಲ್ಲ.
ನೆನ್ನೆ ಗಲಾಟೆ ಆಗಿದ್ರೆ ನಾನು ಹೋಯ್ತಾನೆ ಇರಲಿಲ್ಲ ಅಂಗಡಿ ತೆಗಿಯಕ್ಕೆ. ಒಟ್ನಲ್ಲಿ ನಾನು ಇದ್ದು ನನ್ನ ಕಳ್ಸ್ಬಿಡೋಣ ಗೊತ್ತಿಲ್ಲ. ಅಲ್ಲ ಒಟ್ನಲ್ಲಿ ಗಲಾಟೆ ಮಾತ್ರ ಆಗಿದ್ರೆ ನಾನು ಹೋಗ್ತಿರ್ಲಿಲ್ಲ ಬಿಡಿ. ಮೆಂಟಲ್ ಅಬ್ನಾರ್ಮಲ್ ಮಾಡಿದ್ರ ಅಂತ ಏನ್ ಆತರ ಎಲ್ಲ ಜ್ಞಾನ ಚೆನ್ನಾಗೇ ಇತ್ತು. ಒಂದೊಂದ್ಸಲ ಇದಾಗನು ಇದ್ ಮಾಡೋನು ಎಲ್ಲ ಕರೆಕ್ಟ್ ಆಗಿ ಮಾತಾಡೋನು ಎಲ್ಲ ಇದ್ ಮಾಡೋನು ಏನಂತ ಕಂಡಿಡಿಯೋದು. ಕೆಲ್ಸಕ್ಕೆ ಹೋಗ್ತಿದ್ನಲ್ಲ ಡ್ರೈವಿಂಗ್ ಕೆಲ್ಸಕ್ಕೆ. ಆತರ ಏನಾರ ಆದ್ರೆ ಡ್ರೈವಿಂಗ್ ಕೆಲಸ ಮಾಡಕ್ ಆಗಲ್ಲ. ಚಿಕ್ಕಣ್ಣ ಅಂತ. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ಈಗ ಅಲ್ಲೇ ಇದ್ದಾರೆ ಆ ಒಂದು ಪ್ಲೇಸಲ್ಲಿ. ಎಸ್ ಧ್ರುವ, ಈಗ ಈ ಒಂದು ಘಟನೆ ಆಗೋದಕ್ಕೆ ನಿಖರ ಕಾರಣ ಏನು, ಯಾತಕ್ಕೋಸ್ಕರ ಏನು? ಈಗ ಅವ್ರ ತಂದೆ ಹೇಳೋ ಪ್ರಕಾರ ನಿನ್ನೆ ನೈಟ್ ಏನು ಕೂಡ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಕ್ಸಾಕ್ಟ್ ಕಾರಣ ಏನು ಅಂತ ಏನಾದರೂ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿ ಸಿಗ್ತಾ ಇದೆಯಾ ಏನು ಅಂತ? ಪ್ರಮೋದ್, ನಾನೀಗ ಘಟನೆ ಆದ ಸ್ಥಳದಲ್ಲೇ ಇದ್ದೀನಿ. ಕಾರಣ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ನಾನು ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀವಿ. ಗಮನಿಸ್ತಾ ಇರಬಹುದು ನೀವು. ಇದೇ ಒಂದು ಮನೆ ಏನಿದೆ, ಇದೇ ಒಂದು ಮನೆಯಲ್ಲಿ ಘಟನೆ ಆಗಿರುವಂತದ್ದು. ಇವತ್ತು ಬೆಳಗ್ಗೆ 8 ಗಂಟೆ ಸುಮಾರಿಗೆ ಈ ಒಂದು ಘಟನೆ ಆಗಿದೆ. ಇದು ಕಾಮಾಕ್ಷಿ ಪಾಳ್ಯದ ಕೊಟ್ಟಿಗೆ ಪಾಳ್ಯ ಏನಿದೆ ಅಲ್ಲಿ ಬರುವಂತಹ ಆ ಮನೆಯನ್ನ ಇದೇ ಮನೆಯಲ್ಲಿ ಬಾಡಿಗೆಗಿದ್ರು ಅವರು. ಮೇಲ್ಭಾಗದಲ್ಲಿ ಮಾಲಿ ಓನರ್ ಕೂಡ ಇದ್ರು. ಇವತ್ತು ಬೆಳಗ್ಗೆ 8 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ. ಈ ಪ್ರಶಾಂತ್ ಏನಿದ್ದಾನೆ, ಈತ ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ. ಈತ ಅವರ ತಂದೆಯವರು ಇವತ್ತು ಕೆಲಸಕ್ಕೆ ಹೋಗಿರ್ತಾರೆ. ಮನೆಯಲ್ಲಿ ಪ್ರಶಾಂತ್, ಅವ್ರನ್ನ ಮಂಗಳಮ್ಮ, ಮತ್ತೆ ನಂಜಮ್ಮ, ಮತ್ತೆ ಸತೀಶ್, ಈ 3 ಜನ ಇರ್ತಾರೆ. ಅವರ ಅಜ್ಜಿ, ತಾಯಿ ಮತ್ತೆ ಅವರ ಭಾವ 3 ಜನ ಇರ್ತಾರೆ. ಅವಾಗ ಏನೋ ಯಾವುದೋ ವಿಚಾರಕ್ಕೆ ಗಲಾಟೆ ನಡೆಯುತ್ತೆ. ಆನಂತರ ಈತ ಅವರನ್ನ ಕೊಲೆ ಮಾಡಿದ್ದಾನೆ ಅನ್ನುವಂತ ಗೊತ್ತಾಗುತ್ತೆ. ಯಾವಾಗ ಗಲಾಟೆ ಜೋರಾಗುತ್ತೋ ಓನರ್ ಕೆಳಗೆ ಬರ್ತಾರೆ. ಕೆಳಗೆ ಬಂದು ಅವರನ್ನ ಏನು ಈತ ಎಸ್ಕೇಪ್ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಡೋರ್ ಅನ್ನ ಲಾಕ್ ಕೂಡ ಮಾಡ್ತಾರಂತೆ. ಆನಂತರ ಆತ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಈ ಕುಟುಂಬಸ್ಥರು ಕೂಡ ಈಗ, ಅವರ ಸಂಬಂಧಿಕರು ಕೂಡ ಈಗ ಸ್ಥಳಕ್ಕೆ ಬಂದಿದ್ದಾರೆ. ಅವರು ಈಗ ಏನಾಯ್ತು ಅನ್ನುವಂತ ಶಾಕ್ ನಲ್ಲಿ ಇದ್ದಾರೆ. ಈಗಾಗಲೇ ಸ್ಥಳಕ್ಕೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ಬಂದು ಏನು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. FSL ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಆದ್ರೆ ಈತ ಕೊಲೆ ಮಾಡಲಿಕ್ಕೆ ಕಾರಣ ಏನು ಅನ್ನೋದು ಈಗ ಗೊತ್ತಾಗ್ತಾ ಇಲ್ಲ. ಮೇಲ್ನೋಟಕ್ಕೆ ಅವರ ತಂದೆಯವರು ಹೇಳೋ ಪ್ರಕಾರ ಏನು ಗಲಾಟೆ ಕೂಡ ಆಗಿರಲಿಲ್ಲ. ರಾತ್ರಿ ಗಲಾಟೆ ಆಗಿದ್ರೆ ನಾನು ಕೆಲಸಕ್ಕೇನು ಹೋಗ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಪೊಲೀಸರು ಈಗ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಈಗ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಲಿಕ್ಕೆ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಆದ್ರೆ ಅಸಲಿ ಕಾರಣ ಏನು ಅನ್ನೋದು ಈಗ ಪೊಲೀಸರ ತನಿಖೆಯ ನಂತರವೇ ಇದು ತಿಳಿದು ಬರಬೇಕಾಗಿರುವಂತದ್ದು. ಪ್ರಮೋದ್, ಈಗ ಪೊಲೀಸರು ಯಾವ್ಯಾವ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಧ್ರುವ? ಪ್ರಮೋದ್, ಈಗ ಸದ್ಯ ಕಾಮಾಕ್ಷಿಪಾಳ್ಯ ಪೊಲೀಸರು ಸ್ಥಳದಲ್ಲೇ ಇದ್ದಾರೆ. ನಾನು ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಅವರು ಕುಟುಂಬಸ್ಥರಿಂದ ಹೇಳಿಕೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಅವರ ತಂದೆಯಿಂದ ಕೂಡ ಹೇಳಿಕೆಯನ್ನ ಪಡ್ಕೊಳ್ತಾ ಇದ್ರು. ಅವರು ಮಾತಾಡುವ ಸಂದರ್ಭದಲ್ಲಿ ಯಾವುದೇ ಗಲಾಟೆ ಇರಲಿಲ್ಲ. ಅವರ ಆರೋಗ್ಯ ಕೂಡ ಕರೆಕ್ಟ್ ಆಗಿತ್ತು. ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ ಪ್ರಶಾಂತ್ ಅನ್ನುವಂಥದ್ದಿದೆ. ಆದ್ರೆ ಎಕ್ಸಾಕ್ಟ್ ರೀಸನ್ ಏನು ಅನ್ನುವಂಥದ್ದು ಗೊತ್ತಿಲ್ಲ. ಕಾರಣ ಇಷ್ಟೇ, ಅಲ್ಲಿ ಇರೋದು 4 ಜನ, ಅದರಲ್ಲಿ ಅಷ್ಟು ಜನ ಕೂಡ ಸಾವನ್ನಪ್ಪಿದ್ದಾರೆ. ಇನ್ನ ಅವರ ತಂದೆಯ ಹೇಳಿಕೆ ಆಧಾರದ ಮೇಲೆ ಮುಂದಿನ ಕ್ರಮವನ್ನ ಕೈಗೊಳ್ತಾರೆ. ಆದ್ರೆ ಪ್ರಶಾಂತ್ ಈ ರೀತಿ ಮಾಡ್ತಾ ಇರಲಿಲ್ಲ ಅನ್ನುವಂಥದ್ದು ಅವರ ತಂದೆ ಹೇಳ್ತಾ ಇರುವಂತದ್ದು. ಯಾವುದೇ ಗಲಾಟೆನೂ ಇರಲಿಲ್ಲ, ಯಾವುದೇ ಸಮಸ್ಯೆನೂ ಇರಲಿಲ್ಲ. ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ. ಆದ್ರೆ ಏನ್ ರೀಸನ್ ಅನ್ನುವಂಥದ್ದು ಈಗ ಕಂಡುಹಿಡಿಬೇಕಾಗಿದೆ. ಈಗಾಗಲೇ ಆಂಬ್ಯುಲೆನ್ಸ್ ಕೂಡ ಬಂದು ನಿಂತಿದೆ. FSL ತಜ್ಞರು ಕೂಡ ಬಂದಿದ್ದಾರೆ. ಇನ್ನು ಪೊಲೀಸರು ಬಂದು ಮಹಜರು ಪ್ರಕ್ರಿಯೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದಾದ ನಂತರ ಮೃತದೇಹವನ್ನ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಕುಟುಂಬಸ್ಥರು ಕೂಡ ಇಲ್ಲಿ ಇರೋದನ್ನ ನೀವು ಗಮನಿಸ್ತಾ ಇರಬಹುದು. ಸಂಬಂಧಿಗಳು ಬಂದು ಅವರಿಗೆ ವಿಚಾರ ಗೊತ್ತಾಗ್ತಾ ಇದ್ದಾಗೆ ಸ್ಥಳಕ್ಕೆ ಬಂದಿದ್ದಾರೆ. ಅವರು ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಈಗ ಅವ್ರನ್ನ ಕರೆಸ್ಕೊಂಡು ಪೊಲೀಸರು ಹೇಳಿಕೆಯನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಎಕ್ಸಾಕ್ಟ್ಲಿ ಏನಾಗಿದೆ ಅನ್ನುವಂಥದ್ದನ್ನ ಪತ್ತೆ ಮಾಡುವಂತಹ ನಿಟ್ಟಿನಲ್ಲಿ ಪೊಲೀಸರು ಈಗ ತನಿಖೆಯನ್ನ ಕೂಡ ಕೈಗೊಳ್ತಾ ಇದ್ದಾರೆ. ಆದ್ರೆ ರೀಸನ್ ಏನು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಇವತ್ತು ನಿನ್ನೆ ರಾತ್ರಿ ಎಲ್ಲರೂ ಕೂಡ ಚೆನ್ನಾಗಿದ್ರು ಅನ್ನುವಂಥದ್ದು ಇದೆ. ಇವತ್ತು ಬೆಳಗ್ಗೆ 8 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ. ಈ ಘಟನೆಯ ಆಧಾರದ ಮೇಲೆ ಮುಂದಿನ ಕ್ರಮವನ್ನ ಕೂಡ ಕೈಗೊಳ್ತಾರೆ. ಆದ್ರೆ ಈಗ ಸ್ಥಳಕ್ಕೆ ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳು ಬಂದು ಪರಿಶೀಲನೆಯನ್ನ ನಡೆಸಿದ್ರು. ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಆದ್ರೆ ಈಗ ಈ 3 ಜನರನ್ನ ಕೂಡ ಆತ ಹತ್ಯೆ ಮಾಡಿದ ನಂತರ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಸೊ ಹೀಗಾಗಿ ರೀಸನ್ ಏನು ಅನ್ನುವಂತಹ ಈ ವಿಚಾರದ ಬಗ್ಗೆ ಪೊಲೀಸರು ಈಗ ಅವರ ಸಂಬಂಧಿಕರು, ಅವರ ತಂದೆಯ ಹೇಳಿಕೆಯನ್ನ ದಾಖಲಿಸಿಕೊಂಡು ಮುಂದಿನ ಹಂತದಲ್ಲಿ ಅದನ್ನ